ನಿಮಗೆ ವಾಸು ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ವಾಸು ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ, ಪಂಚಾಯಿತಿ ನಿಮ್ಮ ಅಂಗೈಯಲ್ಲಿ ಎಂಬ ಎಪಿಸೋಡನ್ನು ನಾವು ಸ್ಟಾರ್ಟ್ ಮಾಡಿ ಹಲವು ವಾರ ಆಯಿತು. ಅದ್ರ ಬಗ್ಗೆ ಮುಂದಿನ ಭಾಗ ಇವತ್ತಿನ ಈ ವಿಡಿಯೋದಲ್ಲಿ. ಸ್ನೇಹಿತರೆ, ಮೊದಲಿಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಸಾರಾಂಶ ಏನಂದರೆ, ಪಂಚಾಯತ್ ರಾಜ್ ಎಂಬ ವೆಬ್ಸೈಟ್ಗೆ ಹೋಗೋಣ. ಮೊದಲು ಪಂಚಾಯತ್ ರಾಜ್ ಎಂಬ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಈ ಸ್ವತ್ತಿಗೆ ಯಾವ ರೀತಿ ಅರ್ಜಿ ಹಾಕೋದು, ಈ ಸ್ವತ್ತು ಯಾವುದು ಯೂಸ್ ಮಾಡುತ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಸ್ವತ್ತು ಯಾವ ರೀತಿ ಏನಕ್ಕೆ ಯೂಸ್ ಆಗುತ್ತೆ ಅಂತನ, ಅದೇ ಈ ಸ್ವತ್ತಿನ ಇವತ್ತು ಯಾವ ರೀತಿ ಈ ಸ್ವತ್ತಿಗೆ ಅರ್ಜಿ ಹಾಕೋದು ನೀವು ಆನ್ಲೈನಾಗೆ ಮೊಬೈಲಾಗೇನೆ ಅಥವಾ ಯಾವುದಾರ ಒಂದು ವೆಬ್ಸೈಟ್ಗೆ ಹೋಗಿ ಅಥವಾ ಯಾವುದಾರ ಸೈಬರ್ ಸೆಂಟ್ರಿಗೆ ಹೋದ್ರೂ ಸೇಮ್ ಈ ಥರನೇ ಕೇಳ್ತಾರೆ. ಇವತ್ತಿನ ಈ ವಿಷಯದಲ್ಲಿ ಅದನ್ನು ಈ ಸ್ವತ್ತು ಯಾವ ರೀತಿ ಹಾಕೋದು ಎಂಬುದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಪಂಚಾಯತ್ ರಾಜ್ ಅಂತ ಹೊಡೆದಿದ್ದೇನೆ, ಈ ವೆಬ್ಸೈಟ್ ಓಪನ್ ಆಗುತ್ತೆ. ಫುಲ್ ಎಲ್ಲ ನರೇಗಾ ಎಲ್ಲದೂ ಸಿಗುತ್ತೆ ಇದರೊಳಗೆ. ಈ ವೆಬ್ಸೈಟು ಇದರೊಳಗೆ ನೋಡಿ ಎಲ್ಲ ಸಿಗುತ್ತೆ. ಸರ್ವಿಸ್ ಆ್ಯಂಡ್ ಸ್ಕೀಮ್ ಇದೆ ನೋಡಿ. ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಮತ್ತೀಗ ಸ್ವಚ್ಛ ಭಾರತ್ ಮಿಷನ್, ರೂರಲ್ ಕನೆಕ್ಟಿವಿಟಿ, ಮತ್ತು ಆನ್ಲೈನ್ ಸರ್ವಿಸ್ಗಳು. ಆನ್ಲೈನ್ ಸರ್ವಿಸ್ಗೆ ಬಾಪೂಜಿ ಸೇವಾ ಕೇಂದ್ರ, ಪಂಚತಂತ್ರ, ಗಾಂಧಿ ಸಾಕ್ಷಿ ಕಾಯಕ, ಈ ಸ್ವತ್ತು, ನರೇಗಾ, ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸೊಲ್ಯೂಷನ್ ಡೆವಲಪ್ಮೆಂಟ್, ಈ ಥರ 10 ಹಲವು ಸೇವೆಗಳು ಇದೇ ವೆಬ್ಸೈಟ್ ಇರ್ತವೆ. ಆದ್ದರಿಂದ ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಸ್ವತ್ತಿಗೆ ನೀವು ಯಾವ ರೀತಿ ಅರ್ಜಿ ಹಾಕೋದು. ಈ ಬಾಪೂಜಿ ಸೇವಾ ಕೇಂದ್ರ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನಮೂನೆ 9(11)A ಎಂಬ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೀವು ಇಲ್ಲಿ ಕೆಳಗಡೆ ಐತಲ್ಲ ಸಲ್ಲಿಸು, ಈ ಸಲ್ಲಿಸು ಎಂಬುದ್ರ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸು ಎಂಬುದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಯಾವುದಿದು, ಈ ಸ್ವತ್ತು ಅದ್ರ ಮೇಲೆ ಈ ಥರ ಒಂದು ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೀವು ಇಲ್ಲಿ ಮೊಬೈಲ್ ನಂಬರು ಮತ್ತೀಗ ಪಾಸ್ವರ್ಡ್ ಹಾಕಬೇಕು. ನಿಮ್ಮ ಹತ್ರ ಪಾಸ್ವರ್ಡ್ ಇರೋದಿಲ್ಲ, ಹಂಗಾಗಿ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇದು ಯೂಸರ್ ನೇಮ್ ಅಂದರೆ ನಿಮ್ಮ ಹೆಸರು, ಮೊಬೈಲ್ ನಂಬರು ಸೆಂಡ್ OTP ಅಂತ ಕೊಟ್ಟರೆ OTP ಬರುತ್ತೆ, ಮತ್ತು ಇಮೇಲ್ ID, ಮತ್ತು ಪಾಸ್ವರ್ಡ್ ಹಾಕಿ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಸೇವ್ ಡೀಟೇಲ್ಸ್ ಅಂತ ಕೊಟ್ಟರೆ ಸೇವ್ ಆಗಿಬಿಡ್ತೈತೆ. ಮತ್ತು ನಾವು ಯಾವ ರೀತಿ ಹೋಗೋದು ಈಗ ಲಾಗಿನ್ ಮಾಡ್ಕೊಬೋದು ಅಂತ ನೋಡೋಣ. ಮೊದಲು ನಂದೇ ನಂಬರಿಂದ ಲಾಗಿನ್ ಮಾಡ್ಕೊತೀನಿ. ಲಾಗಿನ್ ಆದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರಮ್ 9/12 ನಂಬರ್ ಇದೆಯಲ್ಲ ಅದ್ರ ಮೇಲೆ ಫಾರಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಫುಲ್ ಡೀಟೇಲ್ಸ್ ತೋರಿಸ್ತೈತೆ ನೋಡಿ. ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಮೊಬೈಲಾಗೆ ನೀವೆಲ್ಲ ಮಾಡ್ಕೊಬೋದು. ಇಲ್ಲಿ ನೋಡಿ ಏನಂತ ತೋರಿಸುತ್ತೆ ಅಂದರೆ, ಈ ಸ್ವತ್ತಿಗೆ ಸಂಬಂಧಪಟ್ಟ ವಿವರ, SSP ಸಲ್ಲಿಕೆ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿರೋದೆಲ್ಲ ಕಡ್ಡಾಯ ಅಂತ ಹೇಳ್ತಾ ಐತೆ. ಇಲ್ಲಿ ನೋಡಿ ಡಿಸ್ಟಿಕ್ ತಗೊಳ್ಳಿ, ಗ್ರಾಮ ಪಂಚಾಯತ್ ಯಾವುದು, ತಾಲೂಕು ಯಾವುದು, ಗ್ರಾಮ ಯಾವುದು, ಈ ಥರ ತಗೊಳ್ತಾ ಹೋಗಿ ನಿಮಗೆ ಪಂಚಾಯತ್ ಎಲ್ಲ ತೋರಿಸ್ತೈತೆ. ಮತ್ತು ಇಲ್ಲಿ ಸ್ವತ್ತಿನ ಸಂಖ್ಯೆ, ಆಸ್ತಿ ಸಂಖ್ಯೆ ಪಂಚತಂತ್ರದ ದಂತಾಂಶದ ಮೂಲಕ ಪರಿಶೀಲಿಸಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನಿಮ್ಮ ಪಂಚಾಯತಿ ಒಳಗೆ ಒಂದು ಸ್ವತ್ತಿನ ಸಂಖ್ಯೆ ಅಂತ ಕೊಟ್ಟಿರ್ತಾರೆ, ಅಂದರೆ ಖಾತೆ ಸಂಖ್ಯೆ ಇರಬೇಕು. ಖಾತೆ ಸಂಖ್ಯೆ, ಮಾಲೀಕರ ಹೆಸರು, ಆಸ್ತಿ ಸಂಖ್ಯೆ, ಮತ್ತೀಗ ಸರ್ವೆ ಸಂಖ್ಯೆ ಮತ್ತು ಮನೆ ಸಂಖ್ಯೆ ಶೋಧಿಸು ಅಂತ ಕೊಟ್ಟರೆ ನಿಮ್ದೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಆ ಪಂಚಾಯತಿಗೆ ಕೇಳ್ಬಿಟ್ಟು ತಿಳ್ಕೊಳ್ಳಿ.
ಮತ್ತು ಈ ಕಡೆ ಬಂದು ಇಲ್ಲಿ ಕೆಳಗಡೆ ಹೊಸ ಸ್ವತ್ತಿನ ಸಂಖ್ಯೆ ಸೃಷ್ಟಿಸು ಅಂತ ಕ್ಲಿಕ್ ಮಾಡ್ತಿದ್ದೀನಿ, ಆಟೋಮೆಟಿಕ್ ಬಂದ್ಬಿಡ್ತೈತೆ. ಇಲ್ಲಿ ಆ ನಂಬರ್ ಬಂದ್ಬಿಡ್ತೈತೆ. ಸದರಿ ಸ್ವತ್ತಿನ ಸಂಖ್ಯೆ ಒಳಗೆ ಹಾಕಬೇಕು. ಮತ್ತು ಆಸ್ತಿ ವರ್ಗೀಕರಣ ಯಾವುದು, ಗ್ರಾಮ್ ಠಾಣನೋ ಅಥವಾ ಫಾರಮ್ಮು 11B ಆಸ್ತಿನೋ, ಈ ಥರ ಎಲ್ಲ ಪಂಚಾಯತಿ ಪೂರ್ವದ ವಸತಿ ಯೋಜನೆ ಮಂಜೂರಾತಿ ನಿವೇಶನನೋ ಈ ಥರ ಇರುತ್ತೆ. ಆ ಥರ ಇದ್ದಾಗ ಎಲ್ಲ ಏನೇನಿದೆಯೋ ಅದೆಲ್ಲ ಡೀಟೇಲ್ಸ್ ತುಂಬ್ತಾ ಹೋಗೋದು ಅಷ್ಟೇ. ನಿವೇಶನದ ವಿಸ್ತೀರ್ಣ, ನಿವೇಶನದ ನಿರ್ಮಿತ, ಚೆಕ್ಬಂದಿ, ಉತ್ತರಕ್ಕೆ ಯಾರು, ಪಶ್ಚಿಮಕ್ಕೆ ಯಾರು ಅಂತೆಲ್ಲ ಹಾಕೋದು. ಮ್ಯೂಟೇಷನ್ ಸಂಖ್ಯೆ, ಮ್ಯೂಟೇಷನ್ ದಿನಾಂಕ, ಮತ್ತು ಮಾಪನ ಪರಿವರ್ತನೆ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ಅಡಿ ಎಷ್ಟು ಉದ್ದ ಅಂತ ಹಾಕಿದ್ರೆ ಅದೆಡ್ಗದೆ ಚೆಕ್ಬಂದಿನ ಇದು ಮಾಡುತ್ತೆ. ಮತ್ತು ಇಲ್ಲಿ ಆಸ್ತಿ ಯಾವ ರೀತಿ ಬಂತು, ಪಿತ್ರಾರ್ಜಿತನೋ ಅಥವಾ ಸ್ವಂತ ಪಾವತಿ ಖಾತೆನೋ ಅಥವಾ ಹಕ್ಕುಪತ್ರನೋ, ವರ್ಗಾವಣೆನೋ ಅಥವಾ ಕ್ರಯಪತ್ರನೋ ಅಂತ ಎಲ್ಲ ತೋರಿಸುತ್ತೆ. ಇದರೊಳಗೆ ಯಾವ್ದು ಬೇಕಾದರೂ ನಿಮ್ದು ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ಆಸ್ತಿಯ ವಿಧ ಅಂತ ಕೇಳಿರುತ್ತೆ. ವಸತಿ, ಕೈಗಾರಿಕೆ, ಅಪಾರ್ಟ್ಮೆಂಟ್, ಸಾಲು ಮನೆ, ವಾಣಿಜ್ಯ, ಇತರೆ, ಬಹುಮಹಡಿ ಕಟ್ಟಡ ಅಂತ ಕೇಳುತ್ತೆ. ನಿಮ್ಮದು ಯಾವ ರೀತಿ ಮನೆ ಇದೆಯೋ ಆ ಥರದ್ದು ಇಲ್ಲಿ ಹಾಕಿ. ವಾಣಿಜ್ಯ ಮನೆ ಇದ್ರೆ ವಾಣಿಜ್ಯ ಅಂತ ಹಾಕಿ, ಅದರ ವಿಸ್ತೀರ್ಣ ಎಷ್ಟೈತೆ ಅಂತ ಕೇಳುತ್ತೆ, ವಿಸ್ತೀರ್ಣ ಹಾಕಿ ಅಷ್ಟೇ. ಅದಾದಮೇಲೆ ಇಲ್ಲಿ ಅಪ್ಲಿಕೇಶನ್, ಆಸ್ತಿ ಉಳಿಸು ಅಂತ ಇರುತ್ತೆ. ಇದೆಲ್ಲ ಫುಲ್ ತುಂಬಿದ ಮೇಲೆ ಇಲ್ಲಿ ಆಸ್ತಿ ಉಳಿಸು ಅಂತ ಐತಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ನಂಬರ್ ಬರುತ್ತೆ. ಉಳಿಸು ಆದಮೇಲೆ ಒಂದು ನಂಬರ್ ಬರುತ್ತೆ. ಆ ನಂಬರನ್ನು ಇಟ್ಕೊಳ್ಬೇಕು. ಮತ್ತು ಇಲ್ಲಿ ಕೆಳಗಡೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸು, ಫುಲ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮು, ಅಪ್ಲಿಕೆಂಟ್ ಅಡ್ರೆಸ್ಸು, ಅಪ್ಲಿಕೆಂಟ್ ಇಮೇಲ್, ಮೊಬೈಲ್ ನಂಬರು ಎಲ್ಲ ಬರುತ್ತೆ. ಸೇವ್ ಡೀಟೇಲ್ಸ್ ಅಂತ ಕೊಡೋದು. ಮತ್ತು ಮಾಲೀಕತ್ವ, ಮಾಲೀಕರು ಯಾರ್ಯಾರು, ಮಾಲೀಕರ ಹೆಸರು, ತಂದೆ ಹೆಸರು ಮತ್ತು ವಾಸವಿರುವ ಹೆಸರು, ಮಾಲೀಕರ ಭಾವಚಿತ್ರ, ಮೊಬೈಲ್ ನಂಬರು ಎಲ್ಲ ಬರುತ್ತೆ. ಮತ್ತು ನಿಮ್ಮ ಹತ್ರ ಡಾಕ್ಯುಮೆಂಟ್ ಮಾಲೀಕರದ್ದು ಏನೈತೆ ಅದನ್ನು ಭಾವಚಿತ್ರ ಇರುವಂತಹ ಮಾಲೀಕರದ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಫ್ಯಾಮಿಲಿ ಮೆಂಬರ್ ID ಅಂತ ಬೇರೆ ಇರುತ್ತೆ, ಅದನ್ನು ಬೇರೆ ಹಾಕಬೇಕು. ಅದೆಲ್ಲ ಪಂಚಾಯತಿಗೆ ಸಿಗುತ್ತೆ. ಅಳತೆ, ಚೆಕ್ಬಂದಿ ಯಾವ ರೀತಿ ಇದೆ, ಆ ಚೆಕ್ಬಂದಿ ಪೂರ್ವಕ್ಕೆ ಯಾರು, ಪಶ್ಚಿಮಕ್ಕೆ ಯಾರು ಅಂತೆಲ್ಲ ಕೊಟ್ಟಿರ್ತಾರೆ. ಅದನ್ನ ಇಸ್ಕೊಂಬಂದು ಹಾಕಿದ್ರೆ ಆಯಿತು. ಚೂಸ್ ಮಾಡೋದು, ಅಪ್ಲೋಡ್ ಮಾಡೋದು, ಚೂಸ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ. ಇಲ್ಲೂ ಅಷ್ಟೇ. ಹಕ್ಕುಗಳಿಗೆ ಬರೀ ಸುಮ್ಮನೆ ಡೀಟೇಲ್ಸ್ ಬರೆಯೋದು. ಹೊಣೆಗಾರಿಕೆ, ಯಾರ್ದು ಹೊಣೆಗಾರಿಕೆ ಅಂತ ಇರುತ್ತೆ ಅದನ್ನು ಹಾಕೋದು. ಯಾವುದು ಬ್ಯಾಂಕಿಂದ, ಗೌರ್ಮೆಂಟ್ ಪ್ರಾಪರ್ಟಿನ, ಗೌರ್ಮೆಂಟ್ ರಿಸ್ಟ್ರಿಕ್ಷನ್ನ ಅಂತ ನೋಡಿ ಹಾಕೋದಷ್ಟೇ. ಹಕ್ಕುಗಳು, ಗುರುತಿನ ದಾಖಲೆಗಳು. ಇವಾಗ ನೀವು ನಿಮ್ಮದು 9ಕ್ಕೆ ಏನು ದಾಖಲಾತಿ ಅಂಬುದು ಪ್ರಕಾರ ಇರುತ್ತೆ. ದಾಖಲಾತಿ ಪ್ರಕಾರ ತಹಸೀಲ್ದಾರ್, ಗ್ರಾಮ ಠಾಣೆ, ನಕ್ಷತ್ರ, ಇತರೆ ಇಲಾಖೆ ಅಂತ ಯಾವುದೋ ಒಂದು ಹಾಕೊಂಡು ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ಅದನ್ನು ಹಾಕಿ ಅದು ಸ್ಕ್ಯಾನ್ ಕಾಪಿನ ಹಾಕಿದರೆ ಅದು ನಂಬರ್ ಹಾಕಿ ಅದು ಸ್ಕ್ಯಾನ್ ಕಾಪಿ ಹಾಕಬೇಕು. ಅದನ್ನು ಹಾಕಿ ಡೇಟು ಮತ್ತು ಅದ್ರ ಸಂಖ್ಯೆ ಎಲ್ಲ ಹಾಕಿದ್ಮೇಲೆ ಅಪ್ಲೋಡ್ ಮಾಡಿದರೆ ಮುಗೀತು. ಇದನ್ನೆಲ್ಲ ಮುಗಿದು ಇದರಾಗಿಂದ ಒಂದು ಸಲ ಇದು ಬರುತ್ತೆ ಎಕ್ನಾಲ್ಮೆಂಟ್ ನಂಬರ್, ಅದನ್ನು ತಗೊಂಡೋಗಿ ಇದರ ಹತ್ರ ಪಂಚಾಯತಿ ಹತ್ರ ಕೊಟ್ಟರೆ ಪಂಚಾಯತಿಯರು ಈ ಸ್ವತ್ತು ಕರೆಕ್ಟಾಗಿದೆ ಇರುವಂಥ ಅದೊಂದು 15-20 ದಿವಸ ಬಿಟ್ಕೊಂಡು ಎಲ್ಲ ವೆರಿಫೈ ಮಾಡಿ ಬಂದು ಚೆಕ್ ಮಾಡಿ ನಿಮಗೆ ಈ ಸ್ವತ್ತ ಕೊಡ್ತಾರೆ ಖಂಡಿತವಾಗಿಯೂ. ಇದನ್ನು ನೀವು ನಿಮ್ಮ ಮೊಬೈಲಾಗೂ ಮಾಡ್ಬೋದು ಅಥವಾ ನಿಮ್ಮ ಗ್ರಾಮ ಪಂಚಾಯತಿ PDOಗೆ ಹೋಗಿ ಕೊಟ್ಟು ಎಲ್ಲನೂ ಅವ್ರ ಹತ್ರನೇ ಮಾಡಿಸ್ಬೋದು. ಇದು ಯಾವುದೇ ಇದರೊಳಗೆ ಶುಲ್ಕ ಇರೋದಿಲ್ಲ ನೀವು ಮಾಡೋದಕ್ಕೆ. ಬಟ್ ನಿಮ್ಮ ಗ್ರಾಮ ಪಂಚಾಯತಿ ಮಾಡೋದಕ್ಕೆ ಶುಲ್ಕ ಇದೆಯೇನೋ ಇಲ್ವೋ ಗೊತ್ತಿಲ್ಲ. ಅದರ ಬೆಲೆ ಮಾತ್ರ 50 ರೂಪಾಯಿ ಮಾತ್ರ ಇರುತ್ತೆ ಈ ಸ್ವತ್ತು ಮಾಡೋಕ್ಕೆ. ಅಷ್ಟು ಮಾತ್ರ ಮಾಡ್ಬೋದು. ಅಷ್ಟು ಪೇಮೆಂಟ್ ಮಾಡಿ ನೀವು ಈ ಸ್ವತ್ತನ್ನು ಪಡಿಬೋದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೊಳ್ತೀನಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.